ಕನ್ನಡಿಗ ಚಾನೆಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಧಾರ್ಮಿಕ ದತ್ತಿ ಇಲಾಖೆಯಿಂದ ನಡೀತಿರ್ತಕ್ಕಂಥ ಹಾಗೂ ಆ ಇಲಾಖೆಯ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ದೇವಾಲಯಗಳ ಆದಾಯದ ಹಾಗೂ ಅದರ ಮೂಲಗಳ ಒಂದು ಪಕ್ಷಿ ನೋಟವನ್ನು ಈ ಸಂಚಿಕೆಯ ಮೂಲಕ ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ನಾನು ಜನರಿಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ತೀರ್ಮಾನಿಸಿದ್ದೇನೆ. ಯಾಕಂದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಮ್ಮ ದೇವಸ್ಥಾನಗಳ ಆದಾಯವೇನು ಮತ್ತು ಆ ದೇವಸ್ಥಾನಗಳಿಗೆ ಆಗ್ತಿರ್ತಕ್ಕಂಥ ಖರ್ಚು ವೆಚ್ಚಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಹೀಗೆ ತಿಳ್ಕೊಂಡಾಗ ಮಾತ್ರ ಆ ಒಂದು ದೇವಾಲಯಕ್ಕೆ ಬರ್ತಿರ್ತಕ್ಕಂಥ ಆದಾಯ ಮತ್ತು ಜೊತೆಗೆ ಚಿನ್ನ, ಬೆಳ್ಳಿ ಹಾಗೂ ಇನ್ನಿತರ ಹಲವಾರು ಬೆಲೆ ಬಾಳುವ ವಸ್ತುಗಳ ಒಂದು ನಿಖರವಾದ ಲೆಕ್ಕವನ್ನು ಕೂಡ ಆಯಾ ಇಲಾಖೆ ಸರಿಯಾಗಿ ಇಟ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಅದನ್ನು ಕೇಳಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ. ಯಾಕಂದರೆ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರ್ತಕ್ಕಂಥ ಪ್ರತಿಯೊಂದು ದೇವಾಲಯಗಳು ಸಾರ್ವಜನಿಕ ಸ್ವತ್ತು ಅನ್ನುವಂಥ ವಸ್ತುಸ್ಥಿತಿಯನ್ನು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಈಗ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರ್ತಕ್ಕಂಥ ಪ್ರತಿಯೊಂದು ದೇವಸ್ಥಾನಗಳಿಗೂ ಕೂಡ ಕೋಟ್ಯಾಂತರ ರೂಪಾಯಿ ಹರಿದು ಬರ್ತದೆ. ಅದು ಭಕ್ತರ ಮೂಲಕ ಬರ್ತಿರ್ತಕ್ಕಂಥ ಒಂದು ದೇಣಿಗೆ ಆಗಿರ್ಬೋದು, ಕಪ್ಪು ಕಾಣಿಕೆ ಆಗಿರ್ಬೋದು, ಹಾಗೂ ಅವರು ಬೇಡಿಕೊಂಡು ದೇವರಿಗೆ ಅರ್ಪಿಸುವಂತಹ ಒಂದು ನಿಧಿ ಆಗಿರ್ಬೋದು. ಆ ನಿಧಿಯನ್ನು ಯಾವತ್ತೂ ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ಆಯಾ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರ್ತಕ್ಕಂಥ ದೇವಸ್ಥಾನಗಳಿಗೇ ಅದನ್ನು ಬಳಕೆ ಮಾಡಿಕೊಳ್ಬೇಕು, ಅಭಿವೃದ್ಧಿ ಮಾಡಬೇಕು. ಹಾಗೂ ಆ ಒಂದು ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಸಂಬಳವನ್ನು ನೀಡಬೇಕು. ಹೀಗೆ ಹಲವಾರು ಯೋಜನೆಗಳನ್ನು ಕೂಡ ಅದು ಪ್ರತಿ ವರ್ಷ ಆಯಾ ದೇವಸ್ಥಾನಗಳ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಇಲಾಖೆಯು ಒಂದು ಯೋಜನೆಯನ್ನು ಕೂಡ ತಯಾರಿಸ್ತಿರ್ತೈತಿ. ಈ ಒಂದು ಸಂಬಂಧಪಟ್ಟಂಥ ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ. ಅಸಿಸ್ಟೆಂಟ್ ಕಮಿಷನರು ಮತ್ತು ತಹಶೀಲ್ದಾರ್ ಅವರು ಕೂಡ ಈ ಸಮಿತಿಯಲ್ಲಿ ಇರ್ತಾರೆ. ಇವರ ಒಂದು ಮೇಲುಸ್ತುವಾರಿಯಲ್ಲಿ ಈ ಒಂದು ದೇವಾಲಯಗಳ ಆಡಳಿತ ಯಂತ್ರ ನಡೀತಿರ್ತೈತಿ. ಹೀಗೆ ನಡೀತಿರ್ತಕ್ಕಂಥ ಆಡಳಿತ ಯಂತ್ರದ ಒಂದು ಆಗು ಹೋಗುಗಳನ್ನು ಕೂಡ ಆಯಾ ಇಲಾಖೆಯ ಮುಖ್ಯಸ್ಥರು ನೋಡ್ಕೊಳ್ತಿರ್ತಾರೆ. ಹೀಗೆ ನೋಡ್ಕೊಳ್ಬೇಕಾದಂಥ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ದೇವಸ್ಥಾನದ ಖರ್ಚು ವೆಚ್ಚಗಳು ಸಂಬಂಧಪಟ್ಟಂಥವ್ರಿಗೆಲ್ಲರಿಗೂ ಗೊತ್ತಿರ್ತೈತಿ. ಆದರೂ ಕೂಡ ಅದು ಆಯಾ ದೇವಸ್ಥಾನಗಳಿಗೆ ಬಳಕೆ ಆಗದೇ ಇರೋದು ಕೂಡ ಬಹುತೇಕ ಸಾರ್ವಜನಿಕರಿಗೆ ಗೋಚರವಾಗ್ತಿರೋದು ಉಂಟು. ಹೀಗಾದಾಗ ಯಾವ ರೀತಿ ನಾವು ದೇವಸ್ಥಾನಗಳಿಗೆ ಕಪ್ಪು ಕಾಣಿಕೆಗಳನ್ನು, ನಿಧಿಗಳನ್ನು ಹಾಗೂ ಭಕ್ತಿಪೂರ್ವಕವಾಗಿ ಅರ್ಪಿಸ್ತಿರ್ತಕ್ಕಂಥ ಧನವನ್ನು, ಚಿನ್ನ, ಬಂಗಾರ, ಬೆಳ್ಳಿ ಒಡವೆಗಳನ್ನು ಕೂಡ ಲೆಕ್ಕ ಇಟ್ಟು ಆ ದೇವಸ್ಥಾನಗಳ ಬಳಕೆಗೆ ಮಾತ್ರ ಉಪಯೋಗಿಸ್ಕೊಳ್ಬೇಕು. ಆ ಒಂದು ನಿಧಿಯಿಂದನೇ ಅಲ್ಲಿ ಎಲ್ಲರಿಗೂ ಕೂಡ ಸಂಬಳ ಸಿಗಬೇಕು ಅನ್ನುವಂಥ ವಸ್ತುಸ್ಥಿತಿಯನ್ನು ಹೇಳಬೇಕಾಗ್ತೈತಿ. ಜೊತೆಗೆ ಆಯಾ ಧಾರ್ಮಿಕ ದತ್ತಿ ಇಲಾಖೆಗಳಿಗೆ ಒಳಪಟ್ಟಿರ್ತಕ್ಕಂಥ ದೇವಸ್ಥಾನಗಳ ಆಡಳಿತ ಮಂಡಳಿಯು ಆಯಾ ಕ್ಷೇತ್ರದಲ್ಲಿ ಶಾಲೆ ಕಾಲೇಜುಗಳನ್ನು, ಜೊತೆಗೆ ಮೆಡಿಕಲ್ ಕಾಲೇಜುಗಳಾಗಿರಲಿ, ಇಂಜಿನಿಯರಿಂಗ್ ಕಾಲೇಜುಗಳಾಗಿರಲಿ, ಹಾಗೂ ಇನ್ನೂ ಯಾವುದೇ ಒಂದು ಕಾಲೇಜುಗಳನ್ನು, ಶಾಲೆಗಳನ್ನು ತೆರೆದಿರ್ತಾವೆ. ಆ ಒಂದು ಧಾರ್ಮಿಕ ದತ್ತಿ ಇಲಾಖೆಯ ನಿಧಿಯಿಂದಲೇ ಆ ಒಂದು ಸಿಬ್ಬಂದಿಗಳಿಗೂ ಕೂಡ ಸಂಬಳವನ್ನು ನೀಡ್ತಿರ್ತಾರೆ. ಹೀಗಿರುವಾಗ ಪ್ರತಿಯೊಂದು ಪೈಸೆಗೂ ಕೂಡ ಲೆಕ್ಕ ಇಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಮತ್ತು ಅಷ್ಟೇ ಅವಶ್ಯಕವಾಗಿರ್ತಕ್ಕಂಥ ಒಂದು ಕ್ರಮವೂ ಕೂಡ ಆಯಾ ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ಗಳು ಹಾಗೂ ಜೊತೆಗೆ ತಹಶೀಲ್ದಾರರದ್ದು ಆಗಿರ್ತೈತಿ. ಮುಂದೆ ಸಾಕಷ್ಟು ಲೋಪದೋಷಗಳು ಕೂಡ ಇದರಲ್ಲಿ ಇವೆ. ಯಾಕಂದರೆ ತೋರಿಸೋದೊಂದು ಲೆಕ್ಕ, ಆಮೇಲೆ ಮತ್ತೊಂದು ಲೆಕ್ಕ ಒಂದು ಇರ್ತಾವೆ. ಅದನ್ನು ಕೂಡ ನಾವು ಸಾರ್ವಜನಿಕರಿಗೆ ಸಮರ್ಪಕವಾದ ಲೆಕ್ಕಗಳನ್ನು ತೋರಿಸಿ ಆಡಳಿತದಲ್ಲಿ ಪಾರದರ್ಶಕವನ್ನು ತರಬೇಕಾದಂಥ ಕರ್ತವ್ಯ ಪ್ರತಿಯೊಬ್ಬರಲ್ಲಿಯೂ ಇದೆ. ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಧಾರ್ಮಿಕ ದತ್ತಿಗಳ ಇಲಾಖೆಗೆ ಒಳಪಟ್ಟಂಥ ದೇವಸ್ಥಾನಗಳ ಸಂಪೂರ್ಣ ಅಭಿವೃದ್ಧಿ ಯಾವ ರೀತಿ ಆಗಬೇಕಂದ್ರೆ ಆಯಾ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಸತಿ ನಿಲಯಗಳನ್ನು ಹಾಗೂ ಜೊತೆಗೆ ಬೋರ್ಡಿಂಗ್ ಅಂದರೆ ವಸತಿ ನಿಲಯ ಜೊತೆಗೆ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಯಾಕಂದರೆ ದೂರದ ಊರುಗಳಿಂದ ಅಲ್ಲಿ ಜನರು ಬರ್ತಿರ್ತಾರೆ. ಬಂದಂಥ ಜನರಿಗೆ ಯಾವುದೂ ಅಸ್ತವ್ಯಸ್ತ ಆಗಿರಬಾರ್ದು.
ಜೊತೆಗೆ ಅಲ್ಲಿ ಇಳ್ಕೊಳ್ಳಿಕ್ಕೆ ಖಂಡಿತವಾಗಿ ವಸತಿ ನಿಲಯಗಳು ಬೇಕೇ ಬೇಕು. ಆಮೇಲೆ ಅವರಿಗೆ ಆದಷ್ಟು ಶೀಘ್ರವಾಗಿ ದೇವರ ದರ್ಶನ ಆಗುವಂತೆ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ದುಡ್ಡು ಕೊಟ್ಟವರಿಗೆ ಒಂದು ನೀತಿ ಹಾಗೂ ಬಡವರಿಗೆ ಒಂದು ನೀತಿ ಅನ್ನುವಂಥ ತಾರತಮ್ಯವನ್ನು ಕೂಡ ನಾವು ಹಲವಾರು ದೇವಸ್ಥಾನಗಳಲ್ಲಿ ನೋಡ್ತಾ ಇದ್ದೇವೆ. ಅದು ಕೂಡ ತಪ್ಪಬೇಕು. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದೇವಸ್ಥಾನಗಳಲ್ಲಿ ದೇವರ ದರ್ಶನ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅದು ಅವರ ಕೈಗೆಟುಕುವಂತೆ ಇರಬೇಕಾದಂಥ ಜವಾಬ್ದಾರಿಯನ್ನು ಇಲಾಖೆ ಮತ್ತು ಆಯಾ ಮುಖ್ಯಸ್ಥರುಗಳು ವಹಿಸಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ದೇವರ ದರ್ಶನ ಮಾಡಲಿಕ್ಕೆ ಬಡವರಿಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಸಾರ್ವಜನಿಕರಿಗೆ ದೇವರ ದರ್ಶನ ಸುಲಭವಾಗಿ ಆಗುವಂಥ ಕಾರ್ಯವನ್ನು ನೀವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಈಗ ಇದೆ. ಯಾಕಂದ್ರೆ ಉಳ್ಳವರು 1000 ರೂಪಾಯಿ 500 ರೂಪಾಯಿ ಕೊಟ್ಟು ದೇವರ ದರ್ಶನವನ್ನು ಪಡಿತಾರೆ. ಆದರೆ ಅದೇ ಬಡವರು ಅಷ್ಟು ದುಡ್ಡು ಕೊಟ್ಟು ದೇವರ ದರ್ಶನ ಪಡೀಲಿಕ್ಕೆ ಆಗೋದಿಲ್ಲ. ಆಮೇಲೆ ಧರ್ಮ ದರ್ಶನ ಅಂತೇಳಿ ಒಂದು ಸಾಲು ಇರ್ತೈತಿ. ಆ ಧರ್ಮ ದರ್ಶನದಲ್ಲಿ ಸಾವಿರಾರು ಜನ ಸಾಲುಗಟ್ಟಿ ನಿಂತಿರ್ತಾರೆ. ಆಮೇಲೆ ಅವರಿಗೆ ದರ್ಶನ ಪಡಿಬೇಕಾದ್ರೆ ಇಡೀ ಒಂದು ದಿವಸವೇ ವೇಸ್ಟ್ ಆಕೈತಿ. ಅದು ಕೂಡ ತಪ್ಪಬೇಕು. ಯಾವುದೇ ಕಾರಣಕ್ಕೂ ಕೂಡ ಪ್ರತಿಯೊಬ್ಬರಿಗೂ ದೇವರ ಒಂದು ಅನುಗ್ರಹಕ್ಕೆ ಪಾತ್ರ ಆಗಬೇಕಾದ್ರೆ, ದೇವರ ದರ್ಶನ ಪಡಿಬೇಕಾದ್ರೆ ಅತಿ ಕಡಿಮೆ ದರದಲ್ಲಿ ಅವರಿಗೆ ದರ್ಶನವಾಗುವಂಥ ಕ್ರಮಗಳನ್ನು ಕೈಗೊಳ್ತೀರಾ ಅನ್ನುವಂಥ ಭಾವನೆಯನ್ನು ಕನ್ನಡಿಗ ಚಾನಲ್ YTU ಹೊಂದಿದೆ. ಜೊತೆಗೆ ಪ್ರತಿಯೊಂದು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಆಯಾ ಊರುಗಳ ಬಸ್ ನಿಲ್ದಾಣದಿಂದ ನೇರವಾಗಿ ದೇವಸ್ಥಾನದ ವಾಹನಗಳನ್ನೇ ಅಂದರೆ ಸಂಚಾರ ಮಾಡಲಿಕ್ಕೆ ಬರಲಿಕ್ಕೆ ಬಸ್ ಸ್ಟ್ಯಾಂಡ್ವರೆಗೂ, ದೇವಸ್ಥಾನ ಮತ್ತು ಬಸ್ ಸ್ಟ್ಯಾಂಡ್ವರೆಗೆ ಹೋಗಿ ಬರಲಿಕ್ಕೆ ಸಂಚಾರದ ಒಂದು ಸುಗಮ ವ್ಯವಸ್ಥೆಯನ್ನು ಮಾಡಬೇಕು. ಆಯಾ ದೇವಸ್ಥಾನಗಳ ಬಸ್ಸುಗಳನ್ನು ಇಡಬೇಕು. ಆ ಒಂದು ಬಸ್ಸುಗಳ ಮುಖಾಂತರ ಅತಿ ಕಡಿಮೆ ದರದಲ್ಲಿ ದೇವರ ದರ್ಶನ ಪಡೀಲಿಕ್ಕೆ ಸಾಧ್ಯ ಆಗ್ತೈತಿ. ಆಮೇಲೆ ಅಲ್ಲಿ ಇರ್ತಕ್ಕಂಥ ನೌಕರರು, ಆ ನೌಕರರ ಸಂಬಳವೂ ಕೂಡ ತಾರತಮ್ಯಗಳಿಂದ ಕೂಡಿದೆ ಅಂತಲೇ ನಾನು ಭಾವಿಸ್ತೀನಿ. ಪ್ರತಿಯೊಬ್ಬ ಸಿಬ್ಬಂದಿಯೂ ಕೂಡ ಅವರಿಗೆ ಸಿಗಬೇಕಾದಂಥ ಸಂಬಳ ಸಿಗಬೇಕು. ಯಾಕಂದರೆ ಉದಾಹರಣೆಗಾಗಿ ಒಂದು ದೇವಸ್ಥಾನದ ಬಗ್ಗೆ ಹೇಳ್ತೀನಿ, ಅದರ ಹೆಸರು ಹೇಳೋದಿಲ್ಲ. ಆ ದೇವಸ್ಥಾನದಲ್ಲಿ ಮೊದಲು ITI ಕಾಲೇಜ್ ಇತ್ತು. ಆ ITI ಕಾಲೇಜ್ ಬಂದಾದಮೇಲೆ ಅಲ್ಲಿ ITI ಕಾಲೇಜ್ಗೆ ಇರ್ತಕ್ಕಂಥ ಸಿಬ್ಬಂದಿಗಳನ್ನೇ ಆ ದೇವಸ್ಥಾನದ ಆಡಳಿತ ಮಂಡಳಿಯವರು ದೇವಸ್ಥಾನದ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ತಾ ಇದ್ದಾರೆ. ಹಾಗಿರುವಾಗ ಅವರಿಗೆ ಸಿಗಬೇಕಾದಂಥ ಸಂಬಳ ಸರಿಯಾಗಿ ಸಿಗ್ತಾಯಿಲ್ಲ. ಅವರಿಗೂ ಕೂಡ ಒಂದು ಸಂಬಳ ಸಿಗಬೇಕು. ಅವರು ಕೂಡ ನೆಮ್ಮದಿಯಿಂದ ಜೀವನ ಮಾಡುವಂಥ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಕನ್ನಡಿಗ ಚಾನಲ್ YTU ಈ ಮುಖಾಂತರ ಮಾಡಲಿಕ್ಕೆ ಬಯಸ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಒಂದು ಪೈಸೆಯೂ ಕೂಡ ಏನೂ ಅದಕ್ಕೆ ಹಾನಿಯಾಗದಂತೆ, ದೇವಸ್ಥಾನದ ನಿಧಿಗೆ ಹಾನಿಯಾಗದಂತೆ ಅದನ್ನು ವಿನಿಯೋಗ ಮಾಡಬೇಕು. ಆ ವಿನಿಯೋಗವನ್ನು ಸಮರ್ಪಕವಾದ ರೀತಿಯಲ್ಲಿ ಮಾಡಬೇಕಂತ ನಾನು ಕನ್ನಡಿಗ ಚಾನಲ್ YTI ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲಿ ಇರಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಬೇಕು. ಊಟ ಮಾಡಲಿಕ್ಕೆ, ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಪ್ರಸಾದ ನಿಲಯಗಳನ್ನು ಮಾಡಬೇಕು. ಬಸ್ ಸಂಚಾರವನ್ನು ಮಾಡಬೇಕು. ಜೊತೆಗೆ ಶಾಲೆ ಕಾಲೇಜುಗಳನ್ನು ಕೂಡ ಆಯಾ ದೇವಸ್ಥಾನಗಳ ವ್ಯಾಪ್ತಿಯಲ್ಲಿ ಬರ್ತಿರ್ತಕ್ಕಂಥ ಪ್ರದೇಶಗಳಲ್ಲಿ ದೇವಸ್ಥಾನಗಳ ನಿಧಿಯಿಂದನೇ ಅದನ್ನು ನಡೆಸಬೇಕು ಅನ್ನುವಂಥ ಪ್ರಾಮಾಣಿಕ ಕಳಕಳಿಯನ್ನು ಕೂಡ ಎಲ್ಲರೂ ಹೊಂದಿ ಅದರ ಕಾರ್ಯನಿರ್ವಹಣೆಗೆ ಬರಬೇಕು. ಜೊತೆಗೆ ಈಗ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ, ಅಂದರೆ ಈಗಿನ ಯರಗಟ್ಟಿ ತಾಲೂಕಿನ ಇಂಚಲ ಒಂದು ಶಿವಯೋಗಿಗಳ ದೇವಸ್ಥಾನವನ್ನೇ ನೋಡಿಕೊಳ್ಳಿ. ಅಲ್ಲಿ ಆಯುರ್ವೇದಿಕ್ ಕಾಲೇಜು, ಹೈಸ್ಕೂಲು, ಪ್ರೈಮರಿ ಸ್ಕೂಲು, TCH ಹೀಗೆ ಹಲವಾರು ಶಾಲೆ ಕಾಲೇಜುಗಳನ್ನು ತೆರೆದು ಆ ಒಂದು ಸುತ್ತಮುತ್ತಲಿನ ಹಾಗೂ ಇಂಚಲ್ ಗ್ರಾಮದ ಬಹುತೇಕ ಎಲ್ಲರೂ ಕೂಡ ವಿದ್ಯಾವಂತರಾಗಿ ಉದ್ಯೋಗಸ್ಥರಾಗಿ ಅಲ್ಲಿ ಜೀವನವನ್ನು ಮಾಡ್ತಾ ಇರೋದನ್ನು ನಾವು ನೋಡಬೇಕು. ಯಾಕಂದರೆ ಧಾರ್ಮಿಕ ದತ್ತಿ ಇಲಾಖೆ ಈ ಒಂದು ಕಾರ್ಯವನ್ನು ಮಾಡಿದರೆ ನಿರುದ್ಯೋಗಿಗಳ ಸಮಸ್ಯೆಯೂ ಕೂಡ ನಿರ್ನಾಮವಾಗುವುದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಕ್ರಮ ಕೈಗೊಂಡು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರ್ತಕ್ಕಂಥ ದೇವಸ್ಥಾನಗಳ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ಆಮೇಲೆ ಈಗ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸವದತ್ತಿಯ ಯಲ್ಲಮ್ಮನ ಗುಡ್ಡದ ಶ್ರೀ ಯಲ್ಲಮ್ಮ ದೇವಿಯ ಹುಂಡಿಯನ್ನು ಒಡೆದಾಗ 11.23 ಕೋಟಿ ರೂಪಾಯಿ ಒಂದು
ಕಾಣಿಕೆಗಳ ರೂಪದಲ್ಲಿ ಬಂದಿರತಕ್ಕಂಥ ವಿಷಯವೂ ಕೂಡ ಸಾರ್ವಜನಿಕರಿಗೆ ಗೊತ್ತಾಗಿದೆ. ಹೀಗೆ ಕೋಟ್ಯಾಂತರ ಹಣ ಬಂದರೂ ಕೂಡ ಆ ದೇವಸ್ಥಾನಗಳ ಅವ್ಯವಸ್ಥೆಯನ್ನು ಕೂಡ ನೋಡ್ಬೋದು, ಅದನ್ನು ತಿಳ್ಕೊಳ್ಬೋದು. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ, ದೇವರಿಗೆ ಯಾವುದೇ ಒಂದು ಲೋಪವಾಗದಂತೆ ಆ ಹಣವನ್ನು ವಿನಿಯೋಗ ಮಾಡಿ ಸಮಸ್ತ ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಸಮಸ್ತ ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾದ ಮೇಲೆ ಪ್ರತಿಯೊಬ್ಬ ಪ್ರಜೆಯ ಒಂದು ಪ್ರೀತಿಗೂ ಕೂಡ ಪಾತ್ರರಾಗಬೇಕು ಅನ್ನುವಂಥ ಕಳಕಳಿಯ ಮನವಿಯೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ನೋಡಿರಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪಿಸ್ರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಕಮೆಂಟನ್ನು ಕೂಡ ಕನ್ನಡಿಗ ಚಾನಲ್ YTಯ ಜೊತೆಗೆ ಹಂಚ್ಕೊಳ್ತೀರಾ ಅನ್ನುವಂಥ ಒಂದು ಸದುದ್ದೇಶದಿಂದ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ.